ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಮೀನಾ ಅವ್ರ ತಾಯಿ ಮನೆಗೆ ಬಂದುಬಿಡ್ತಾಳೆ. ರಂಗನಾಥ್ ಅವರು ಅವ್ರ ಮಗನ ಕರ್ಕೊಂಡು, ಹಾಗೆ ಶ್ರುತಿಯು ಅವ್ರ ಮಗನೂ ಕರ್ಕೊಂಡು, ಶ್ರುತಿ ಮತ್ತು ಅವರಿಬ್ಬರು ಮಕ್ಕಳನ್ನ ಕರ್ಕೊಂಡು ಅವ್ರ ಮನೆಗೆ ಬಂದಾಗ ಈ ಕಡೆ ಮೀನಾ ಹೋಗಿ ಅವ್ರ ಕಾಲಿಗೆ ಬಿದ್ದು, ಮಾವ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ, ನೋಡಮ್ಮ ಯಾವುದೇ ಕಾರಣಕ್ಕೂ ನೀನು ಇದರಲ್ಲೆಲ್ಲ ಏನೂ ಯೋಚನೆ ಮಾಡಬೇಡ, ಎಲ್ಲ ನಿಮಿತ್ತ ಅಷ್ಟೇ, ಏನೇನಾಗಬೇಕು ಅಂತ ಹೇಳಿರುತ್ತೆ ಅದೇ ಆಗೋದು, ಈಗ ಅವನ್ನೆಲ್ಲ ಮರ್ತುಬಿಡು ನಡಿ ಅಂತ ಹೇಳಿದಾಗ, ಈ ಕಡೆ ಮಾವ ಆದರು ಅಂತ ಹೇಳಬೇಕಾದ್ರೆ ಸೂರ್ಯ, ಅತ್ತೆ ಇಲ್ಲಿ ಲಟ್ಟಣಿಗೆ ಕುಡಿಯುತ್ತೆ, ದೊಡ್ಡವರು ಅಷ್ಟು ಬಂದು ಕರಿತಾಯಿದ್ರು, ಇವಳು ಜಂಬ ತೋರಿಸ್ತಾ ಇದ್ದಾಳಲ್ಲ ಅಂತ ಹೇಳಿದಾಗ, ರಂಗನಾಥ್ ಅವರು ಕುಡಿ ಅವನಿಗೆ ಲಟ್ಟಣಿಗೆ, ಅದು ಯಾರೇನು ನನ್ನ ಸೊಸೆಗೆ ಮಾಡ್ತಾರೆ ನಾನು ನೋಡ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಕೋಪದಿಂದ ಹೇಳ್ತಾರೆ. ಆದರೆ ಮೀನನಿಗೆ ಪಶ್ಚಾತ್ತಾಪ ಆಗ್ತಾ ಇರುತ್ತೆ. ಯಾಕೆಂದರೆ ಅವಳು ರೋಹಿಣಿ ಬಗ್ಗೆ ಗೊತ್ತಿದ್ದು ಮನೆಯಲ್ಲಿ ಹೇಳಲ್ಲ ಅನ್ನೋದು. ಆದರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸ್ದಾಗಿ ಚಾನಲ್ ಯಾರು ನೋಡ್ತಾ ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.